ನಿಮಗೆ ಗೊತ್ತದ ಸ್ವತಂತ್ರ ಹೋರಾಟದ ಟೈಮಲ್ಲಿ ಈ ಒಬ್ಬ ವ್ಯಕ್ತಿ ಸ್ವತಃ ಬಂದೂಕಿನ ಫ್ಯಾಕ್ಟ್ರಿ ಕಟ್ಟಿ ಹೋರಾಟದಲ್ಲಿ ಭಾಗಿಯಾಗಿ ಸುಭಾಷ್ ಚಂದ್ರ ಬೋಸ್ ಅವ್ರ ಜೊತೆನೂ ಕೈ ಜೋಡಿಸಿದಾರೆ ನೋಡ್ರಿ. ಇವಾಗ ಅವರೇ ಒಂದು ದೊಡ್ಡದಾದ ಮಠ ಕಟ್ಟಿದ್ದಾರೆ. ಅದು ಮಠ ಯಾವುದು, ಅವ್ರ ಹೆಸರೇನು, ಅವ್ರು ಎಲ್ಲಿಯವರು, ಯಾವ ರೀತಿ ಸ್ವತಂತ್ರದಲ್ಲಿ ಭಾಗಿಯಾದ್ರು, ಕಂಪ್ಲೀಟ್ ಡೀಟೇಲ್ ಈ ಒಂದು ವಿಡಿಯೋದಾಗ ಸಿಗ್ತಿರ್ತದ. ಪೂರ್ತಿ ವಿಡಿಯೋ ನೋಡ್ರಿ, ಯಾರು ಸ್ಕಿಪ್ ಮಾಡ್ಕೋಬೇಡ್ರಿ. ವಿಜಯಪುರದಿಂದ 35ರಿಂದ 36 ಕಿಲೋಮೀಟರ್ ಇರುವಂಥ ಹಿಂಚಿಗೇರಿ ಅನ್ನೋ ಒಂದು ಗ್ರಾಮದಾಗಿದ್ದೀನಿ. ಇಲ್ಲಿ ಹಿಂದ್ಗಡೆ ನೋಡ್ತಾ ಇರ್ಬೋದು, ಇದೇ ಒಂದು ಮಠದೊಳಗೆ ಎಲ್ಲ ನಮಗೆ ಡೀಟೇಲ್ ಸಿಗ್ತದ. ಬರ್ರಿ ಹೋಗಮ್ಮ ಒಳಗಡೆ. ಈ ಒಂದು ಮಠಕ್ಕೆ ಬೇರೆ ಬೇರೆ ಕಂಟ್ರಿದವ್ರು ಬಂದು ಹೋಗ್ತಾರಂತ. ಇನ್ನೂ ಒಂದು ಬೇಜಾರಾಗತ್ತದ, ಏನತ್ತಂದ್ರ ಒಂದು 15 ದಿನದ ಹಿಂದೆ ಈ ಒಂದು ಮಠದ ಜಾತ್ರೆ ಆಗ್ಯದಂತ. ನಾ ಬರ್ಲಿಲ್ಲ ಅನ್ಸಕತ್ತದ ನನಗ. ದ್ವಾರ ಬಾಗಿಲದಿಂದ ಒಳಗಡೆ ಎಂಟ್ರಿ ಆದಿವತ್ತಂದ್ರ ಎಂತ ಒಂದು ವ್ಯೂ ಕಾಣಿಸ್ತಂದ್ರ ನಮ್ಮ ಕಣ್ಣಿಂದ ನಂಬಕ್ಕೆ ಸಾಧ್ಯ ಇಲ್ಲ. ಆ ಸ್ವತಂತ್ರ ಹೋರಾಟಗಾರರ ಮಂದಿರ ನೋಡಂ ಬರ್ರಿ. ಸುಗಂಧವಾದ ವಾಸನೆ ಬರ್ತಾ ಇದೆ. ಇಂಥ ಟೈಮ್ ಬರ್ತಂತ ಗೊತ್ತೇ ಇದ್ದಿಲ್ಲ. ಸ್ವತಂತ್ರ ಹೋರಾಟಗಾರರ ಬಗ್ಗೆನ ಕೇಳಿದ್ದ ಬರೀ. ಆದರೆ ಇವಾಗ ನಿಜವಾಗಿ ಅವರ ಒಂದು ಮಠ ನೋಡಗತ್ತೀನಿ, ಅವರ ಒಂದು ಮಂದಿರ ನೋಡಗತ್ತೀನಿ, ಅವರ ಇತಿಹಾಸ ತಿಳ್ಕೊಬೇಕು ಅನ್ನೋ ಕುತೂಹಲ ಭಾಳ ಅಂದ್ರೆ ಭಾಳ ಅದ ನನಗೆ. ನಿಮ್ಗೆ ತಿಳಿಸ್ತೀನಿ ಬರ್ರಿ. ಸದ್ಯದ ಪೀಠಾಧಿಪತಿಗಳಿಗೆ ಮೀಟ್ ಮಾಡಿಸ್ತೀನಿ ಬರ್ರಿ. ನಾನು ನಿಮಗೆ ನಾನು ಪುಣ್ಯ ಅನ್ಬೇಕು, ಎಲ್ಲರೂ ಸಿಗ್ಲಿಕತ್ತಾರೆ ಇವತ್ತು ನನಗೆ. ಬರ್ರಿ ಒಳಗಡೆ ಹೋಗಮ್ಮ. ಸರ್ ನಮಸ್ತೆ, ನನ್ನ ಹೆಸರು ಆಕಾಶ್ ದಿವಾಣಜಿ ಅಂತ ರೀ. ಯೂಟ್ಯೂಬ್ದಾಗ ವೀಡಿಯೋಸ್ ಮಾಡ್ತಿರ್ತೀನಿ ರೀ. ಅದೇ ಸ್ವಲ್ಪ ಗುಡಿದೂ ಮಾಡಕತ್ತಿದ್ದೀರಿ. ಅದೇ ಸ್ವಲ್ಪ ಇವತ್ತು ಶ್ರೀ ಕ್ಷೇತ್ರ ಹಿಂಚಿಗೇರಿ ಮಠಕ್ಕೆ ಆಕಾಶ್ ದಿವಾಣಿ ಅನ್ನೋಂಥ ಯೂಟ್ಯೂಬರ್ ಚಾನಲ್ದಾಗ ಬಂದಿದ್ದರು. ಈ ಸಂಪ್ರದಾಯ ಬದ್ದಲ ಸ್ವಲ್ಪ ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡೋ ಸಲುವಾಗಿ ಈ ಪರಂಪರೆ ಅಂದರೆ ಏನು, ಎಲ್ಲಿಂದ ಪ್ರಾರಂಭ, ಪರಮ ಪೂಜ್ಯರು ಯಾರು ಅನ್ನೋದ್ರ ಬದ್ದಲ ಕೆಲವೊಂದು ಪ್ರಶ್ನೆಗಳು ಮಾಡಿದ್ದಾರೆ. ಈ ಸಂಪ್ರದಾಯ ಗುರುಲಿಂಗ ಜಂಗಮ ಮಹಾರಾಜರ ಸಂಪ್ರದಾಯ. ಆಮೇಲೆ ಸ್ಥಾಪನೆ ಮಾಡಿದಂಥವ್ರು ಕಾಡಸಿದ್ಧ ಮಹಾರಾಜರು, ಬಾಬು ಸಾಹೇಬ್ ಮಹಾರಾಜರು. ಕಾಡಸಿದ್ಧರಿಂದ ಉಪದೇಶ ಪಡ್ಕೊಂಡಂಥವ್ರು ಗುರುಲಿಂಗ ಜಂಗಮ ಮಹಾರಾಜರು. ಗುರುಲಿಂಗ ಜಂಗಮ ಮಹಾರಾಜರಿಂದ ಉಪದೇಶ ಪಡ್ಕೊಂಡಂಥವ್ರು ಬಾಬು ಸಾಹೇಬ್ ಮಹಾರಾಜರು. ಹಿಂಗೆ ಗುರು ಪರಂಪರೆಯಲ್ಲಿ ಬಾಬು ಸಾಹೇಬ್ ಮಹಾರಾಜರ ನಂತರ ಅವರ ಶಿಷ್ಯ ಪರಂಪರೆ ಅನೇಕ ಜನ ಮಹಾನ್ ತತ್ವಜ್ಞಾನಿಗಳಾಗ್ಯಾರ. ಅದರಲ್ಲಿ ಗುರುದೇವರ ಆನಡೆಯವರಾಗಿರ್ಬೋದು, ಆಮೇಲೆ ಗಿರಿಮಲ್ಲೇಶ್ವರ ಮಹಾರಾಜರಾಗಿರ್ಬೋದು, ಇನ್ನೂ ಅನೇಕ ಸಿದ್ದರಾಮೇಶ್ವರ ಮಹಾರಾಜರಂತ ಆಗ್ಯಾರ. ಅವ್ರ ಶಿಷ್ಯ ಪರಂಪರೆಯಲ್ಲಿ ಮುಂಬೈದೊಳಗೆ ರಣಜಿತ್ ಮಹಾರಾಜರಂತ ಆಗ್ಯಾರ, ನಿಸರ್ಗದತ್ ಮಹಾರಾಜರಂತ ಆಗ್ಯಾರ. ಇದು ಮುಖ್ಯ ಸ್ಥಾನ ಅಂದ್ರೆ ಹಿಂಚಿಗೇರಿ ಮಠ. ಎಲ್ಲಕ್ಕಿಂತ ಮೊದಲೇ ಸ್ಥಾಪನೆ ಆಗಿದ್ದು ಇಲ್ಲಿ ಮಠ ಸ್ಥಾಪನೆ ಆಗಿದ್ದು ಹಿಂಚಿಗೇರಿ ಒಳಗನ. ಅದನ್ನು ಮಾಡಿದಂಥವ್ರು ಬಾಬು ಸಾಹೇಬ್ ಮಹಾರಾಜರು. ಒಂದು ಸಣ್ಣ ಜೋಪಡಿ ಹಾಕ್ಕೊಂಡು ಸದ್ಗುರುಗಳ ಒಂದು ಅಸ್ಥಿಯನ್ನು ಸ್ಥಾಪನೆಯನ್ನು ಮಾಡಿ ಇಲ್ಲಿ ಒಂದು ಈ ಸಂಪ್ರದಾಯದ ನಿಯಮ ಸಗುಣ ಭಜನೆ, ನಿರ್ಗುಣ ಧ್ಯಾನ. ಸಗುಣ ಭಜನೆ ಅಂದರೆ ಕೀರ್ತನೆಗಳನ್ನು ಮಾಡೋದು, ಪುರಾಣ ಪ್ರವಚನೆಗಳನ್ನು ಹೇಳೋದಾಗಿರ್ಬೋದು. ಆಮೇಲೆ ಈ ಒಂದು ಸಂತ ತುಕಾರಾಮ್ ಮಹಾರಾಜರ ಅಭಂಗ ಆಗಿರ್ಬೋದು. ಇನ್ನೂ ಅನೇಕ ಮರಾಠಿ ಮತ್ತು ಕನ್ನಡ ಮಿಶ್ರಿತ ಇದೊಂದು ಭಜನೆಯ ಸಂಪ್ರದಾಯ. ಆ ಒಂದು ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡು ಈ ಸಂಪ್ರದಾಯದಲ್ಲಿ ಬಾಬು ಸಾಹೇಬ್ ಮಹಾರಾಜರ ನಂತರ ಗಿರಿಮಲ್ಲೇಶ್ವರ ಮಹಾರಾಜರು, ಅವರ ಶಿಷ್ಯ ಪರಂಪರೆಯಲ್ಲಿ ಅವತಾರಿ ಪುರುಷರು ಮಾಧವಾನಂದ ಪ್ರಭುಜಿಯವರ ತಾಗಿ ಹೋದರು. ಆಮೇಲೆ ಅವರ ಪರಮ ಶಿಷ್ಯರು ಶಿವಪ್ರಭು ಮಹಾರಾಜರ ತಾಗಿ ಹೋದರು. ಇನ್ನೂ ಅನೇಕ ಜನ, ಹೀಗೆ ಇನ್ನೂ 10-20 ಜನ ಜ್ಞಾನಿಗಳಾಗಿ ಹೋದಂಥವ್ರು ಗಿರಿಮಲ್ಲೇಶ್ವರ ಮಹಾರಾಜ ಶಿಷ್ಯ ಪರಂಪರೆಯಲ್ಲಿ. ಅದರೊಳಗೆ ಅವತಾರಿ ಪುರುಷರು ಏನು ಅನಿಸ್ಕೊಂಡವ್ರು ಮಾಧವಾನಂದ ಪ್ರಭುಜಿಯವರು ಆ ಈ ಸಂಪ್ರದಾಯವನ್ನು ಒಂದು ಸಣ್ಣ ಮಠ ಇದ್ದದನ್ನು ವಿಶಾಲವಾಗಿ ಈ ಜಗತ್ತಿಗೆ ಹರಡುವಂಥ ಒಂದು ಸಾಮರ್ಥ್ಯವನ್ನು ಅವ್ರು ಮಾಡಿದರು, ಕೆಲಸವನ್ನು ಮಾಡಿದರು. ಅದು ಯಾವ ರೀತಿಪ್ಪ ಅಂತಂದ್ರೆ ಸ್ವತಂತ್ರ ಪೂರ್ವದೊಳಗೆ ಅವ್ರು ಗಿರಿಮಲ್ಲೇಶ್ವರ ಮಹಾರಾಜರ ಕಡೆಯಿಂದ ಉಪದೇಶ ಪಡ್ಕೊಂಡ್ರು. ಆ ನಂತರ ಸಾಧನೆಯನ್ನು ಮಾಡಿದರು, ಮಹಾಪುರುಷರಾದರು. ಆಮೇಲೆ ಸ್ವತಂತ್ರ ಚಳವಳಿ ಒಳಗೆ ಧುಮುಕಿದರು. ಅದು ಚಳವಳಿ ಒಳಗೆ ಅವ್ರಿಗೆ ಪ್ರೇರಣೆ ಕೊಟ್ಟಿದ್ದಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು, ಮಹಾತ್ಮ ಗಾಂಧೀಜಿಯವರು, ಆಗಿನ ಸಮಯದಲ್ಲಿ ವಲ್ಲಭಭಾಯಿ ಪಟೇಲ್ರವರು ಆಗಿರ್ಬೋದು. ಇನ್ನೂ ಅನೇಕ ಚಳವಳಿಗಾರರ ಒಂದು ಒಡನಾಟದಿಂದ ಅವರು ಅತ್ಯಂತ ಪ್ರೇರಣೆ ಆಗಿದ್ದು ಸುಭಾಷ್ ಚಂದ್ರ ಬೋಸ್. ಅವರ ಅನುಯಾಯಿಗಳು
ಒಂದು 50 ಹಿಡ್ಕೊಂಡು 1000 ಜನ ಈ ದೇಶದ ಸಲುವಾಗಿ ಅವ್ರ ಜೊತೆಗೂಡಿ ಹೋರಾಟ ಮಾಡಿದ್ದಾರೆ. ಹಾಗೆ ಇದೊಂದು ಪರಂಪರೆ, ಇದನ್ನು ಈ ಸಂಪ್ರದಾಯ ಇದು ನಡೆದು ಬಂದ ದಾರಿ ಒಂದು 150 ವರ್ಷ ಪೂರ್ವ ಇರ್ಬೋದು ಅಷ್ಟೇ ಆಜುಬಾಜು. ಇದರ ಮುಖ್ಯ ಗುರಿ ಏನಪ್ಪ ಅಂತಂದ್ರೆ ಮಾನವ ಮಹಾಮಾನವ ದೇವಮಾನವ, ಮನುಷ್ಯನನ್ನು ದೇವತ್ವದ ಕಡೆ ಕರ್ಕೊಂಡು ಹೋಗೋದು, ಸಾಧನೆ ಮಾರ್ಗವನ್ನು ಹೇಳೋದು, ಗುರು ಉಪದೇಶವನ್ನು ಪಡ್ಕೊಳ್ಳೋದು, ನಿರ್ಗುಣ ಧ್ಯಾನ ಅಂತ ಹೇಳ್ತಾರೆ. ಅದಕ್ಕೆ ನಿರ್ಗುಣ ಧ್ಯಾನಪ್ಪ ಅಂತಂದ್ರೆ ಅಂತರಂಗದಲ್ಲಿ ಧ್ಯಾನ ಮಾಡೋದು. ಅದಕ್ಕೆ ಅವ್ರ ಜ್ಞಾನಿಗಳು ಹೇಳ್ಯಾರ, ಈ ಮಾಧವಾನಂದ ಪ್ರಭುಜಿಯವರು ಏನಪ್ಪ ಅಂತಂದ್ರೆ ದೇವಾಹಿ ಅಂತರಿ ಭೇಟಿ ನಾಹಿ ಜನ್ಮಾವರಿ, ದೇವ್ರ ನಿನ್ನ ಅಂತರಂಗದೊಳಗೆ ಅದಾನ, ಎಲ್ಲಿ ಹುಡುಕಾಡಿದ್ರು ಅದೆಲ್ಲ ಸುಮ್ಮೇನಪ್ಪ ಅದರ ಕಹಾಗಾಯಿತು ಪಾನಿ ಪತ್ತರತ್ತಲ್ಲ, ಎಲ್ಲಿ ಹೋದ್ರು ಅದಕ್ಕೆಲ್ಲ ಅದ ಮಣ್ಣ, ಆದ್ರೆ ದೇವ್ರು ನಿನ್ನ ಅಂತರಂಗದೊಳಗನ ನೀ ಕೂತು ಧ್ಯಾನ ಮಾಡು, ನೀನ ದೇವ್ರ ಹಾಕಿ ಅಂತ ಹೇಳಿ ಈ ಸಂಪ್ರದಾಯದ ಮೂಲ ಗುರುಗಳು ಹಿಡ್ಕೊಂಡು ಇಲ್ಲಿವರೆಗೆ ಎಲ್ಲ ಜ್ಞಾನಿಗಳು ಅದನ್ನು ಹೇಳ್ತಾ ಬಂದಿದ್ದಾರೆ. ಯಾರು ಅಚ್ಚುಕಟ್ಟುವಾಗಿ ನೈತಿಕತೆಯಿಂದ ಧಾರ್ಮಿಕ ಮನೋಭಾವವನ್ನು ತನ್ನ ಜೀವನದೊಳಗೆ ಅಳವಡಿಸ್ಕೊಂಡು ಯಾರು ಸಾಧನೆಯನ್ನು ಮಾಡಿದಾರ ಅವರ ಆತ್ಮಜ್ಞಾನಿಗಳಾಗ್ಯಾರ, ಮಹಾಪುರುಷರಾಗ್ಯಾರ, ಸಂತರಾಗ್ಯಾರ. ಇದು ಈ ಮಠ ಇದು ಆಗಿನ ಟೈಮ್ದಾಗ ದಾನ ಕೊಟ್ಟದ್ದು ಒಂದು 4-5 ಗುಂಟೆ ದಾನ ಕೊಟ್ಟಿದ್ದು ಬಾಬಾ ಸಾಹೇಬ್ ಮಹಾರಾಜರಿಗೆ. ಆ ನಂತರ ಇದನ್ನು ವಿಶಾಲವಾಗಿ ಬೆಳೆಸಿದಂಥವ್ರು ಮಾಧವಾನಂದ ಪ್ರಭುಜಿಯವರು, ಅವತಾರಿ ಪುರುಷ ಮಾಧವಾನಂದ ಪ್ರಭುಜಿ. ಹಂಗೆ ಪ್ರತಿ ವರ್ಷ 1 ಎಕರೆ 2 ಎಕರೆ 10 ಎಕರೆ ಹಿಂಗೆ ಮಾಡ್ಕೊತ ಈಗಿದ ಮಟ್ಟದ ಆಸ್ತಿ ಅಂದ್ರೆ ಒಂದು 100-150 ಎಕರೆ ಆಜುಬಾಜು ಜಮೀನುಗಳದಾವ, ಟ್ರ್ಯಾಕ್ಟರ್ಗಳದಾವ. ಇಲ್ಲೆಲ್ಲ 200 ಜನರನ್ನ ಅವರು ಮಾಧವಾನಂದ ಪ್ರಭುಜಿಯವರು ಶಿವ ಮನೋಭಾವ ಮಾಡ್ತಾ, ಶಿವ ಇಲ್ಲೇ ಊಟ ಮಾಡೋದು, ಇಲ್ಲೇ ಕೆಲಸ ಮಾಡೋದು, ಕಾಯಕನೂ ಮಾಡೋದು, ಊಟನ ಮಾಡೋದು, ಇಲ್ಲೇ ವಾಸ್ತವ್ಯ. ಅವ್ರಿಗೆ ಎಲ್ಲವೂ ಫ್ರೀ. ಊಟದೊಳಗೆ ಏನು ವ್ಯವಸ್ಥೆ, ಇರ್ಲಾಕ ಮನಿ, ಲೈಟ, ನೀರ. ಅವರು 1980ರಲ್ಲಿ ದೇಹ ತ್ಯಾಗ ಮಾಡಿದ್ರು. ಅಲ್ಲೇ ಹಿಡಿದು ಈಗ 40 ವರ್ಷಗಳ ಕಾಲ ಅದೇ ಅವ್ರು ಏನು ಹಾಕಿ ಕೊಟ್ಟಾರಲ್ಲ ಅದೇ ನಿಯಮದೊಳಗೆ ಎಲ್ಲರೂ ನಡೀತಾರೆ. ಅದೇ ರೀತಿ ಮುಂದುವರೆದು ಬಂದೈತಿ. ಆಮೇಲೆ ಇದೆಲ್ಲ ಯಾವುದೇ ಜಾತಿ ಮತ ಪಂಥ ಯಾವುದೇ ಭೇದ ಭಾವಗಳಿಲ್ಲ, ಯಾವುದೇ ಪಂಥಿ ಭೇದಗಳಿಲ್ಲ. ಅಂದ್ರೆ ಇವರು ದೊಡ್ಡವರು ಇಲ್ಲಿ ಕೂತು ಓಡಾಡಬೇಕು, ಸಣ್ಣವ್ರು ಇಲ್ಲಿ ಅಂದ್ರೆ ಎಲ್ಲ ಗುರುಗಳು ಹಿಡ್ಕೊಂಡು ಎಲ್ಲರೂ ಒಂದೇ ಜಾಗದಾಗ ಕೂತು ಊಟ ಮಾಡುವಂಥ ಪದ್ಧತಿಯನ್ನು ಈ ಮಠದೊಳಗೆ ಬೆಳೆಸ್ಯಾರ. ಅದೇ ಪರಂಪರೆ. ಎಲ್ಲರೂ ಹರಿಜನರಾಗಿರ್ಬೋದು, ಗಿರಿಜನರಾಗಿರ್ಬೋದು, ಮುಸಲ್ಮಾನರು ಎಲ್ಲಾ ಧರ್ಮದವ್ರು ಕೂಡ್ಕೊಂಡು ಒಂದೇ ಕಡೆ ಅಡಿಗೆ ಮಾಡಿ ಊಟ ಮಾಡುವಂತ ಒಂದು ಮುಖ್ಯ ಸ್ಥಾನ ಅಂದ್ರೆ ಇಂಚಿಗೇರಿ ಮಠ. ಯಾವ ದೇವಸ್ಥಾನಗಳಿಗೆ ₹1 ಮುಂದ್ಗಡೆ ಶಿಖರ ಕಟ್ಟಿದ್ರಲ್ಲ ಸರ್, ಅದಕ್ಕೆ ಕನಿಷ್ಠ ನನ್ನ ಲೆಕ್ಕಲೆ ನಾನು ಅದು ಸಾಧಾರಣ 14-15 ವರ್ಷದ ಮುಂಚೆ ಅಂದ್ರೆ ನಮ್ಮ ತಂದೆಯವರು ಈ ಮಠಕ್ಕೆ ಅಧಿಪತಿಗಳ ಗುರುಗಳಾಗಿದ್ರು, ಪೀಠಾಧಿಪತಿಗಳು. ಅವ್ರು ದೇಹ ತ್ಯಾಗ ಮಾಡಿದ ನಂತರ ಆಮೇಲೆ ಭಕ್ತಾದಿಗಳು ನನಗೆ ಅದನ್ನ ಅವಕಾಶ ಕೊಟ್ಟರು ಈ ಮಠ ಮುಂದುವರ್ಸ್ಕೊಂಡು ಹೋಗಕ್ಕೆ. ಅಲ್ಲಿಂದ ನನಗೆ ಅನಿಸಿಕೆ ಅಂದ್ರೆ ಎಲ್ಲಾ ಭಕ್ತರಿಂದ ₹10 ಹಿಡ್ಕೊಂಡು ₹100 ಹಿಡ್ಕೊಂಡು 1000ವರೆಗೆ ಒಟ್ಟು ಇದನ್ನ ಅಂದ್ರೆ ನನಗೆ ಅರಿಯೋದನ್ನ ಹಂಗೆ ಜನ ದಾನ ಧರ್ಮಾದಿಗಳನ್ನ ಮಾಡಿ ಕನಿಷ್ಠ ಏನಾದ್ರು 30 ಕೋಟಿ 40 ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಬಿಲ್ಡಿಂಗ್ ಮಾಧವಾನಂದ ಪ್ರಭುಜಿಯವರ ಭಕ್ತಾದಿಗಳಿಂದ ಆ ಮಠತ್ತೆ ಅದು ದೇವಸ್ಥಾನ ತಯಾರಿ. ₹1 ಯಾವುದೇ ಅನುದಾನ ಯಾರನ್ನು ಕೇಳಿಲ್ಲ. ಇಲ್ಲಿ ಮುಖ್ಯಮಂತ್ರಿಗಳು ಬಂದು ಹೋಗ್ಯಾರ, ಇನ್ನೂ ಅನೇಕ ಜನ. ಆದರೆ 1-2 ಯಾತ್ರಿ ನಿವಾಸಗಳು ಅಷ್ಟೇ, ಒಂದು 20 ಲಕ್ಷ 15 ಲಕ್ಷ ಅಂತ ಯಾತ್ರಿ ನಿವಾಸ ಸರ್ಕಾರದಿಂದ ಅನುದಾನ ತೊಗೊಂಡು ಹೊರತಾಗಿ ಈ ಎಲ್ಲ ದೇವಾಲಯಗಳಿಗೂ ಯಾವ ದೇವಾಲಯಗಳಿಗೂ ₹1 ಸಹಿತ ಸರ್ಕಾರದಿಂದ ಅನುದಾನ ತೊಗೊಂಡಿಲ್ಲ. ಅವ್ರು ಬೇಡ್ಕೊಂಡಂಗೆ ಅವ್ರು ನಡೆದಂಗೆ ದಾರಿ, ಅದು ನಡೆದ ಬಂದ ದಾರಿ ಅಂತಲ್ಲ. ಅವ್ರ ಅವತಾರಿ ಪುರುಷರು ಮಾಧವಾನಂದ ಪುರುಷರು ಅಂಥ ಶಕ್ತಿ ನೀ ಹಿಂಗೆ ಹಾಕಿ ಹೋಗಂದ್ರೆ ಅಂಥ ಶಕ್ತಿ ಅವ್ರು ಪಡ್ಕೊಂಡಿದ್ರು. ಅವ್ರನ್ನ ಯಾರು ನಂಬಿ ಬಂದಾರಲ್ಲ, ಬಂಗಾರಪ್ಪನವ್ರು ನಂಬಿ ಬಂದಾರ, ಚೀಫ್ ಮಿನಿಸ್ಟರ್ ಆದ್ರು. ಆಮೇಲೆ ನನ್ನ ಅನಿಸಿಕೆ ಪ್ರಕಾರ ಇವರು ಯಾರು ಗುಂಡೂರಾವ್ ಅವ್ರು ಬಂದು ಹೋದ್ರು, ಅವರು ಚೀಫ್ ಮಿನಿಸ್ಟರ್ ಆದರು. ಹಿಂಗೆ ಯಾರ ಮುಂದೆ ಬೊಮ್ಮಾಯಿ ಅವರು ಬಂದಾರ, ಆಮೇಲೆ ಇನ್ನೂ ಅನೇಕ ಎಲ್ಲರೂ ಬಂದು ಹೋಗ್ಯಾರ ಈ ಜಾಗದಾಗ. ಅಂದ್ರೆ ಯಡಿಯೂರಪ್ಪ ಬಂದು ಹೋಗ್ಯಾರ, ಮುಂದೆ ನಮ್ಮ ಕುಮಾರಸ್ವಾಮಿ ಅವ್ರು ಬಂದು ಹೋಗ್ಯಾರ, ಆಮ್ಯಾಗ ಸದಾನಂದ ಗೌಡರು ಬಂದಾರ. ಅವ್ರು ಬಂದಾಗ ಅವರು ಸ್ವತಃ ನಾವು ಕೇಳಿದ್ದಿಲ್ಲ, ಅವರ ಕೇಳಿ ನಮಗೆ ಒಂದು 75-80 ಲಕ್ಷ ರೂಪಾಯಿ ಒಂದು ಯಾತ್ರೆ ನಿವಾಸ ಮಾಡಿ ಕೊಟ್ಟವ್ರೊಳಗೆ ಅವರ ಒಬ್ಬರು ನಮಗೆ ಸದಾನಂದ ಗೌಡರು. ಹಿಂಗೆ ಇಷ್ಟ ನಾವು ವಿಶೇಷ ಈ ಮಠದ ನೇಮ್ ಎಂದರೆ ಯಾರಿಗೆ ಕೈ ಒಡ್ಡುವಂಥದ್ದಿಲ್ಲ. ಭಕ್ತರಿಗೆ ಕೈ ಒಡ್ಡುತ್ತೀವಿ, ₹10 ₹1 ಕೈ ಒಡ್ಡುತ್ತೀವಿ, ಕರೆ ರಾಜಕಾರಣಿಗಳಿಗೆ ಕೈ ಒಡ್ಡುವಂಥದ್ದು ನಮ್ಮ ಮಠದಲ್ಲಿ ಪದ್ಧತಿ ಇಲ್ಲ. ಈ ಮಠದೊಳಗೆ ಸ್ಕೂಲ್ ಮತ್ತು ಏನಾದರೂ ಮಠದ ಅದು ಮ್ಯಾಟ್ರಿಕ್ವರೆಗೆ 10ನೇವರೆಗೆ, ಅದು 7ನೇದಿಂದ 10ನೇವರೆಗೆ ಅದು ಗುರುಪತ್ರಪ್ಪ ಮಹಾರಾಜರಿಂದ ಅದಕ್ಕೆ ಚಾಲನೆ ಆಗಿ ಆಮೇಲೆ ಮೊದಲ ಅನುದಾನ ಇದ್ದಿದ್ದಿಲ್ಲ, ಅನಂತರ ಅದು ಅನುದಾನದಿಂದ ಅದು ಗೋಶಾಲೆ ಅದ, 40 ಜವಾರಿ ಆಕಳುಗಳದಾವ, ಮುಂದೆ ಎಮ್ಮಿಗಳದಾವ, ಒಂದು 10 ಜೋಡಿ ಎತ್ತುಗಳದಾವ. ಅಂದ್ರೆ ಒಕ್ಕಲ್ತನ ಕೃಷಿ ಉಪಕರಣಗಳ ಸಲುವಾಗಿ ಎತ್ತುಗಳೂ ಅದಾವ. ಅಂತ ಒಂದು 7-8 ಟ್ರ್ಯಾಕ್ಟರ್ ಅದಾವ. ಇಲ್ಲೆಲ್ಲ ಪಾದಯಾತ್ರಕ್ಕೆ ಅದಕ್ಕೆ ಅನುಕೂಲ ಆಲತ್ತೆ. ಒಂದು 8-10 ಜೀಪ್ ಕಾರುಗಳದಾವ. ಹಿಂಗೆಲ್ಲ ಈ ಮಠದ ಆಸ್ತಿಯನ್ನು ಎಲ್ಲ ಅವರ ಮಾಡಿದವ್ರ ಮಾಧವಾನಂದ ಪ್ರಭುಜಿಯವರ ಮಾಡಿ. ಒಟ್ಟಾರೆ ಈ ಮಠದ ಅಂಡರ್ ಒಳಗಾಗಲಿ, ಮಠ ಇದೇ ಮಠ ಥರ
ಸರ್ದು ಎಷ್ಟೊಂದು ಮಠಗಳು ಅದಾವ್ರಿ ಈ ಒಂದು ಸರ್ ಶಿಷ್ಯರಾಗ್ಲಿ? ನಮ್ಮ ಅಂದಾಜು ಪ್ರಕಾರ ಒಂದು 700-800 ಮಠಗಳು ದೊಡ್ಡ ಪ್ರಮಾಣ ಅದಾವ. ಆಮೇಲೆ ಒಂದು 200-300 ಸಣ್ಣ ಸಣ್ಣ ಎಲ್ಲ ಹಳ್ಳಿಗಳೊಳಗೂ ಅದಾವ. ಇನ್ನು ನಮಗೆ ಅರಿಯೋದನ ಏನೋ 1000 ಅದಾವ. ನಾವು ನೋಡಾಕ ಹೋಗಿಲ್ಲ. ಮುಂಬೈದಾಗ 18 ಆಶ್ರಮಗಳು ಅದಾವ. ನಾವೇ ನೋಡಿಲ್ಲ ಅವ್ನು, ನಾವು ನೋಡಿಲ್ಲ. ಈ ಮೂಲ ಬ್ರಾಂಚಿದ ಗುರುಗಳು ನಾವು ನೋಡಿಲ್ಲ. ಯಾಕಂದ್ರೆ ಅಷ್ಟೊಂದು ವಿಶಾಲವಾಗಿ ಬೆಳೆದು ಬಿಟ್ಟೈತಿ ಇದು ಮಠ. ಅತಿ ಹೆಚ್ಚಿನ ಭಕ್ತ ಸಮೂಹ ಬೆಳಗಾವಿ ಜಿಲ್ಲೆಯೊಳಗೆ ಜಾಸ್ತಿ, ಧಾರವಾಡ ಜಿಲ್ಲಾ ಬಿಟ್ಟು ಮಹಾರಾಷ್ಟ್ರ. ಬೆಳಗಾವಿ ಜಿಲ್ಲೆದಾಗ ಅತಿ 90% ಭಕ್ತರು ಅದಾರೆ. ಈ ಹೆಚ್ಚು ಮಠಕ್ಕೆ ಬರೋರು, ದಾನ ಧರ್ಮ ಮಾಡೋರು ಬೆಳಗಾವಿ ಜಿಲ್ಲೆ. ಬಾಗಲಕೋಟೆ ಜಿಲ್ಲಾನು ಅಷ್ಟೊಂದಿಲ್ಲ, ಕಮ್ಮ. ಬಿಜಾಪುರ ಜಿಲ್ಲಾನು ಅತಿ ಕಮ್ಮ. ಬೆಳಗಾವಿ ಜಿಲ್ಲಾ ಜಾಸ್ತಿ ಬರ್ತಾರೆ, ಧಾರವಾಡ ಜಿಲ್ಲಾದ ಮಂದಿ ಬರ್ತಾರೆ. ತಪ್ಪು ತಿಳ್ಕೊಬಾರ್ದು ಹೇಳಂಗಿಲ್ಲ. ಸತ್ಯ ಘಟನೆ. ರೈಲ್ವೆ ಹೌದು ಹೇಳಿದ್ರು. ನಾವು ಧ್ಯಾನ ಮಾಡ್ತಾ ನನ್ನ ಧ್ಯಾನದೊಳಗೆ ಶಕ್ತಿ ಎಷ್ಟು ಪ್ರಬಲ ಆಗಿತ್ತು ನೋಡಿ. ರೈಲ್ವೆನ ಒಂದು 10 ನಿಮಿಷ ಅಡ್ಡಾಡ್ಬಿಟ್ಟಿದ್ದಿಲ್ಲ. ಹುಬ್ಬಳ್ಳಿಯಿಂದ ಈ ಕಡೆ ಬರುವಾಗ ಅವಾಗ ಅವ್ರ ಗುರುಗಳು ಗಿರಿಮಲ್ಲೇಶ್ವರ ಮಹಾರಾಜರು ಇಂಥ ಒಂದು ಸಣ್ಣ ಕೆಲಸಕ್ಕಾಗಿ ಇಂಥ ದೊಡ್ಡ ಸಾಧನೆ ಒಂದು ಫಲ ಯಾಕೆ ನೀವು ನಾಶ ಮಾಡ್ಕೋತೀರಿ, ಹಾಳು ಮಾಡ್ಕೋತೀರಿ ಅಂತಂದು ಅದಕ್ಕೆ ಇದನ್ನು ಮುಂದೆ ಅದನ್ನು ಉಪಯೋಗ ಮಾಡ್ಕೊಳ್ಳುವಂಥ ಸಮಯ ಬರ್ತೈತಿ. ದೇಶದ ಸ್ವತಂತ್ರತೆ ಸಮಯ ಬರ್ತೈತಿ. ಆ ಟೈಮ್ದಾಗ ಅದನ್ನು ಉಪಯೋಗ ಮಾಡಂತ ಅವ್ರ ಗುರುಗಳು ಗಿರಿಮಲ್ಲೇಶ್ವರ ಮಹಾರಾಜರು ಪ್ರತ್ಯಕ್ಷ ಹೇಳಿರುತ್ತೆ. ಇಂಥ 1000 ಘಟನೆಗಳು. ನನ್ನೊಂದು ಕ್ವಶನ್ ರೀ, ಇವಾಗ ಸ್ಟಾರ್ಟಿಂಗ್ ಒಬ್ಬರು ಗುರು ಓದಿರಲ್ರಿ, ಸ್ಟಾರ್ಟಿಂಗ್ ಬಂದ್ರಲ್ರಿ ಗಿರಿಮಲ್ಲೇಶ್ವರ ಅಜ್ಜಾರಿಲ್ಲ, ಅವರು ಮುಂಚೆ ಇಲ್ಲೇ ತಂದು ಸ್ಥಾಪನೆ ಮಾಡೋಕೆ ಏನು ಉದ್ದೇಶ? ಅವರು ಬಾಬಾಸಾಹೇಬ್ ಮಹಾರಾಜರು ಮೊದಲು ಸ್ಥಾಪನೆ ಮಾಡಿದವರು. ವೈ ಗುರುಲಿಂಗ ಮಹಾರಾಜ ಅವ್ರ ಗುರುಗಳು ಗುರುಲಿಂಗ ಮಹಾರಾಜ ದೇವ್ರ ನಿಂಬರಿಗೆ ಅವ್ರ ದೇವ್ರ ನಿಂಬರಿಗೆ ಅವರ ಗುರುಗಳ ಸಮಾಧಿ ಆಗಿತ್ತು. ಅಲ್ಲಿ ನಿಂಬರಿಗೊಳಗಾಗಿತ್ತು. ಅವ್ರ ಮುಂದೆ ಅಲ್ಲೊಬ್ರು ಗೌಡ್ ತೀರ್ಥಿ ಅಕ್ಕಿ ಒಡ್ಡಿನೊಳಗಾಗಿತ್ತು. ಆಕೆ ಮಂದಿನ ಹಚ್ಚೋದನ್ನ ಕಿತ್ತು ವಿಷಯ ಸಮಾಧಿ. ಅದನ್ನ ಅವ್ರು ಬಾಬಾಸಾಹೇಬ್ ಮಹಾರಾಜರ ಗಂಟೆ ಕಟ್ಕೊಂಡು 10 ವರ್ಷ ಗಟ್ಟೆ ಕುದುರೆ ಮ್ಯಾಗ ಇಟ್ಕೊಂಡು ತಿರ್ಗಾಡಿ ಅಲ್ಲೇ ಎಲ್ಲಿ ಸ್ಥಾಪನೆ ಮಾಡ್ಬೇಕಂತ 10-20 ಹಳ್ಳಿ ಒಂದು 7-8 ವರ್ಷ ತಗೊಂಡು ತಿರ್ಗಾಡಿ ಅಸ್ಥಿಯನ್ನು. ಆಮೇಲೆ ಈ ಊರಾಗಿನವ್ರು ಒಬ್ರು ಕುಲಕರ್ಣಿ ಅನ್ನೋಂಥವ್ರು ಅವರು ಈ ಇಲ್ಲೇ ಸಂಪ್ರದಾಯದಾಗ ಬಾಬಾಸಾಹೇಬ್ ಅವ್ರ ಶಿಷ್ಯರನ್ನ ಅಂಬುರಾವ್ ಮಹಾರಾಜ್ ಅವ್ರ ಬೀಗರು ಅವ್ರು ಇಲ್ಲಿ ಸ್ವಲ್ಪ ಜಾಗ ಕೊಟ್ಟ. ಈಗ ಕೆಲವೊಂದು ಕಡೆ ಮಠ ಹಾಕವ. ಈಗ ನೀವು ಆದಿಯೋಗಿ ಅದಾರಲ್ಲ, ಅವ್ರು 1000 ಎಕರೆ ಒಂದೊಂದು ದಿನ ಕೊಂಡು ತಗೋಬೋದು. ಯಾಕಂದ್ರೆ ಅಷ್ಟು ಸಂಪತ್ತು ಐತಿ. ಹಂಗೆಲ್ಲ ಇವ್ರು ಬಾಬಾಸಾಹೇಬ್ ಆದ್ರು ಯಾವ ಆದ್ರ ಶ್ರೀಮಂತಿಕೆನೂ ಅಲ್ಲ. ಅವರು ಆಗಿನ ಟೈಮ್ದಾಗ 5000 ಎಕರೆ ಜನ್ಮಸ್ತರು. ಆದ್ರೆ ಅವ್ರು ನೇಪಶಾಲಿ ಈ ಕಡೆ ತಂದಿಲ್ಲ. ಅಲ್ಲೇ ದಾನ ಧರ್ಮ ಮಾಡಿ ಎಲ್ಲ ಕುಲ ಮಾಡಿ ಬರಗೈಲೇ ಬಂದವರು. ಭಕ್ತಾದಿಗಳು ಕೊಟ್ಟಿರುವ ಜಾಗದೊಳಗೆ ನಿರ್ಮಾಣ ಆಗಿರುವಂತ ಸ್ಥಾಪನೆ ಮಾಡ್ಯಾರ. ಭಕ್ತರ ಇಚ್ಛಾ ಅವ್ರ ಶಿಷ್ಯರ ಅವ್ರ ಉಪದೇಶ ಕೊಟ್ಟ ನಂತರ ಅವ್ರು ಸಾಕ್ಷಾತ್ಕಾರ ಮಾಡ್ಕೊಂಡು ಅವ್ರು ತಮ್ಮ ಮನೆಯಿಂದ ಮನೆ ಆಸ್ತಿಯನ್ನು ಮಾರಿ ಗುಡಿ ಕಟ್ಟಾರ. ಮೊದಲಿಗೆ ಗಿರಿಮಲ್ಲೇಶ್ವರ ಮಹಾರಾಜರು ಕಟ್ಟಾರ. ಅವರು ಕಾಟನ್ ಕಿಂಗ್ ಅಂತಿದ್ರು. ಅವ್ರು ದೊಡ್ಡ ಆಸ್ತಿವಂತರು, ವ್ಯಾಪಾರಸ್ಥರು. ಅವರು ಗಿರಿಮಲ್ಲೇಶ್ವರ ಮಹಾರಾಜರು ಬಾಬಾಸಾಹೇಬ್ ಮಹಾರಾಜರ ಗುರುಲಿಂಗ ಮಹಾರಾಜ ಗರ್ಭಗುಡಿಯನ್ನು ಕಟ್ಟಿದ್ರು. ಆನಂತರ ಅವ್ರ ಗುರುಗಳು ಬಾಬಾಸಾಹೇಬ್ ಮಹಾರಾಜ ದಯವಿಟ್ಟಾಗ ಅದನ್ನು ಅವರೇ ಕಟ್ಟಿಸಿದ್ರು. ಎರಡಕ್ಕೂ ಮಂಟಪ ಹಾಕಿದ್ರು. ಎಲ್ಲ ಮಾಡಿದವರು ಬಾಬಾಸಾಹೇಬ್ ಗಿರಿಮಲ್ಲೇಶ್ವರ ಮಹಾರಾಜ. ನಾ ಇನ್ನೊಂದು ನೋಡಿದ್ರಿ ಗುರುಗಳಲ್ಲಿ ಇದು ಶ್ರೀ ದತ್ತಾತ್ರೇಯ ಮಹಾರಾಜರ ಒಂದು ಇದು ಐತ್ರಿ, ಮೂರ್ತಿ ಐತ್ರಿ ಅಲ್ಲಿ. ಅಶ್ವಥ್ ಮರಾರಿ ಗಾಣಗಾಪುರ ದತ್ತಾತ್ರೇಯ ಬಾಬಾಸಾಹೇಬ್ ಮಹಾರಾಜರ ದಹನ ಭೂಮಿ. ಬಾಬಾಸಾಹೇಬ್ ಮಹಾರಾಜ ದಯವಿಟ್ಟು ನಂತರ ಅವ್ರನ್ನ ಕಟ್ಟಿಗೆ ದಹನ ಮಾಡ್ತಾರಲ್ಲ, ಆ ದಹನ ಭೂಮಿಯೊಳಗೆ ಅಲ್ಲಿ ಗಿಡ ಐತಲ್ಲ, ಮರ ಐತಲ್ಲ, ಅಶ್ವತ್ಥ ಮರ ಆಗ್ತೈತಿಲ್ಲ, ಅದು ಕಟ್ಟಿ ದಹನ ಭೂಮಿ ಮ್ಯಾಗ ಯಾರು ಕಾಲ ಬರ್ತೈತಿ ಕಟ್ಟಿ ಗಿಡ ಹಚ್ಚಿ ದತ್ತಾತ್ರೇಯ ಮೂರ್ತಿ ಇರೋ ಕಾರಣ ಏನಂತ ಅವ್ರ ಗುರುಗಳು ಪೂಜೆ ಮಾಡ್ತಿದ್ರು. ಈ ಸಂಪ್ರದಾಯ ಮೊದಲ ಇದು ನಾಥ ಸಂಪ್ರದಾಯ. ನಾಥ ಸಂಪ್ರದಾಯ ದತ್ತಾತ್ರೇಯನಿಂದ ಬಂದಂತ ಸಂಪ್ರದಾಯ. ಓಕೆ 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 ಇಲ್ಲಿ ಮೂಲ ಇದು ಐತೆ. ಮೂಲ ಅಂದ್ರೆ ವಾರ್ಕರಿ ಸಂಪ್ರದಾಯ. ಕೊಂಡಾಪುರಕ್ಕೆ ಹೋಗಿದ್ರು, ಅಲ್ಲಿಂದ ನಾಥ ಸಂಪ್ರದಾಯ. ನಾವು ಭಜನೆ ಮಾಡೋದು ನೇಮ ಎಲ್ಲ ಮಾಡೋದು ನಾಥ ಸಂಪ್ರದಾಯ. ಸಮರ್ಥ ರಾಮದಾಸ್ ಮಹಾರಾಜರು ನಾಥ ಸಂಪ್ರದಾಯ. ರಾಮದಾಸ್ ಮಹಾರಾಜರ ವಿರಚಿತ ದಶಬೋಧ ರಚನೆಯನ್ನು ಮಾಡ್ಯಾರ. ಅದು ಈ ಮಠಕ್ಕೆ 3 ಗ್ರಂಥ. ಓಕೆ 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 ಒಳ್ಳೆ ಮಾಹಿತಿ ಕೊಟ್ರಿ. ನಾನು ಕೆಲವೊಂದಷ್ಟು ಕ್ವಶನ್ಗಳು ಏನು ತಪ್ಪು ಕೇಳಿದ ಸರ್ ರೀ, ನಮ್ಗೆ ತೀರಕ್ಕೆ ಕೇಳಿದ್ದೀನಿ ಅಷ್ಟೇ. ಹೌದೌದು. ನೆಕ್ಸ್ಟ್ ಮತ್ತೆ ನಮ್ಗೆ ಯಾರೇ ಕೇಳಿದ್ರು ಹೇಳ್ಬೋದು. ಬರ್ತಿರ್ತೀನಿ, ಡೆಫಿನೆಟ್ಲಿ ಬರ್ತೀನಿ ಸರ್. ಹಾಂ ಓಕೆ ಓಕೆ ಅಷ್ಟ ಶಾರ್ಟ್ ಅಟ್ಟ ತಕೊಂಡು ಅಂದಾಗ ಮತ್ತೆ ನೀವು ಕೂಡಿ ಮತ್ತೆ ಹಾಂ ನಾ ಮಾಡ್ತೀನಿ ನಾ ಬರ್ತಿರ್ತೇನೆ. ನನಗೆ ಖುಷಿ ಐತಿ ಭಾಳ. ನಾಳೆ ಹೋಗ್ಬೇಕು, ಮದುವೆ ಹೋದಾಗ ಇವತ್ತು ಮಧ್ಯಾಹ್ನ ಹೋಗ್ಕೊಂಡು ನಾಳೆ ಮುಂಜಾನೆ ಹೋಗಿ ನಡೀತಿರ್ತೇವೆ. ಇನ್ನು ಹೊರಗೆ ಹೋದ್ರೆ 4-5 ದಿವಸ ಬರಂಗಿಲ್ಲ. ಓಕೆ 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 ಈ ಇಂಚಿಗೇರಿ ಮಠದ ಪೂರ್ತಿ ಇತಿಹಾಸ ನಿಮ್ಗೆಲ್ಲರಿಗೂ ಗೊತ್ತಾಯ್ತಂತ ಅನ್ಕೋತೀನಿ. ಗುರುಗಳು ನಮಗೆಲ್ಲ ತಿಳಿಸ್ಕೊಟ್ರು, ನಿಮ್ಗೆಲ್ಲರಿಗೂ ಅರ್ಥ ಆಗ್ಯದ ಅನ್ಕೋತೀನಿ.
ನಿಮ್ಮ ಹತ್ರ ಏನಾದರೂ ಇನ್ನೂ ಡೌಟ್ ಇದೆಯೋ ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಬರ್ರಿ. ನೆಕ್ಸ್ಟ್ ಮತ್ತೊಂದು ಸರ್ತಿ ಬಂದಾಗ ಗುರುಗಳ ಜೊತೆ ಡಿಸ್ಕಸ್ ಮಾಡಿ ನಿಮ್ಗೆಲ್ಲರೂ ತಿಳಿಸೋಕ್ಕೆ ಟ್ರೈ ಮಾಡ್ತಿರ್ತೀನಿ ಸ್ನೇಹಿತರೆ. ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಿದ್ದೀರಿ ಅಂದ್ರೆ ನಾನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಒನ್ ಟೈಮ್ ಬಂದು ಈ ಮಟ್ಟಕ್ಕೆ ನೋಡ್ಕೊಂಡು ಹೋಗ್ರಿ. ನೋಡ್ಕೊಂಡು ಹೋದ್ರೆ ನಿಮ್ಗೆ ಗೊತ್ತಾಗ್ತಿರ್ತದೆ. ಇಲ್ಲಿ ಹೆಂಗೆ ಆಗುತ್ತಂದ್ರೆ ನಾನು ನೋಡಿ ಪ್ರಕಾರ ಗುರುಗಳಿಂದ ಶಿಷ್ಯರ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಬಂದಾರ ತನ್ನೋದು, ಯಾವ ರೀತಿ ಬೆಳವಣಿಗೆ ಆಗ್ಯದ ತನ್ನೋದು ಅವ್ರ ಬಾಯಿಂದ ಕೇಳೋದಷ್ಟೆಲ್ಲ ನಾವು ಕಣ್ಣಾರಿನ ನೋಡ್ಬೋದು. ಅವ್ರು ಹೇಳಿಕಂದ್ರೂ ಅರ್ಥ ಮಾಡ್ಕೋಬಹುದು. ಇದು ಗುರುದೈತು, ಇದು ಶಿಷ್ಯರದು, ಯಾವ ರೀತಿ ಬೆಳೆದು ಬಂದಾರ, ಯಾವ ರೀತಿ ದೊಡ್ಡದಾಕೋತ್ ಅಭಿವೃದ್ಧಿ ಆಗಿರತ್ತೆ ಅನ್ಬೋದು ನಾವು ಕಣ್ಣಾರೆ ನೋಡ್ಬೋದು ಸ್ನೇಹಿತರೆ. ಯಾಕಂದ್ರೆ ನಾನು ಕಣ್ಣಾರೆ ನೋಡೋಗತ್ತಿ. ನಾ ಫಸ್ಟ್ ಟೈಮ್ ಈ ಒಂದು ಮಟ್ಟಕ್ಕೆ ಬಂದಿನಿ. ನಾ ಬರ್ಬೇಕಂತ ಭಾಳ ಟ್ರೈ ಮಾಡಕತ್ತಿದ. ಅದರಲ್ಲಿ ಈ ಮುತ್ತರ್ದು ಒಂದು ಟೈಮ್ ಒಂದು ವಿಡಿಯೋದಾಗ ನೋಡಿದ ಇವ್ರು ಮೀಟ್ ಆಗ್ಬೇಕಂತಲಾಗತ್ತಿದ. ಬಟ್ ಇವ್ರು ಇವತ್ತು ಮೀಟ್ ಆಗ್ತಾರೆ ಅಂತ ನನಗೆ ಕನಸು ಮನಸ್ಸನ್ನು ಇದ್ದಿದ್ದಿಲ್ಲ. ಯಾಕಂದ್ರೆ ಮಾರ್ನಿಂಗ ಮತ್ತೆ ಕೆಲವೊಂದು 2-3 ಜನ ಸರ್ ಜೊತೆ ಡಿಸ್ಕಸ್ ಮಾಡಿ ಅವ್ರ ಜೊತೆ ವಿಡಿಯೋ ಮಾಡಿದ್ದ. ಅದಾದ ಬಳಿಕ ಇವ್ರು ನಾನು ಪುಣ್ಯ ಅನ್ಬೇಕು, ಇವ್ರು ಸಿಕ್ಕರು ಮುತ್ತವರು. ಇವ್ರ ಜೊತೆ ವಿಡಿಯೋ ಮಾಡಿದ್ದೀನಿ. ಭಾಳ ಖುಷಿ ಆಯ್ತು ನನಗೆ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು.